ನಾನು 25 ವರ್ಷ ನಾನು SSLC ಫೇಲ್ ಆದಾಗ ಇದು ಮಾಡಿದ್ದು. ಕೊನೆಗೆ 25 ವರ್ಷದಿಂದ ನಾನು ವ್ಯವಸಾಯ ಮಾಡ್ತಾಯಿದ್ದೀನಿ. 15 ವರ್ಷ ರಾಸಾಯನಿಕ ಕೃಷಿ ಮಾಡಿದೆ. ನಾನು ಎಲ್ಲ ಲೆಕ್ಕಾಚಾರ ಹಾಕಿ ಬರಿತಿದ್ದೆ ಪ್ರತಿನಿತ್ಯ. ಆವಾಗ ನಮಗೆ ಲಾಸ್ ಕಾಣಿಸ್ತಿತ್ತು. ನಾನು ಇದರಿಂದ ನಾವು ಉದ್ಧಾರನೂ ಆಗೋಕ್ಕಾಗಲ್ಲ, ನಮ್ಮ ಭೂಮಿನೂ ಹಾಳು ಮಾಡ್ಕೊತಾ ಇದ್ವಿ, ನಮ್ಮ ಆರೋಗ್ಯ ಹಾಳು ಮಾಡ್ಕೊತಾ ಇದ್ವಿ, ನಮ್ಮ ಆರ್ಥಿಕವಾಗಿ ಕೂಡ ಹಿಂದುಳಿತಾ ಇದ್ದೀವಿ ಅನ್ನೋ ದೃಷ್ಟಿಯಿಂದ ನಾನು ಅವಾಗ ಸಾವಯವ ಕೃಷಿಗೆ ಟರ್ನ್ ಮಾಡ್ಕೊಂಡೆ. ಒಂದು 10 ವರ್ಷ ಆಯಿತು. ನಾನೇ ಬೆಳೆದು ನಾನೇ ಮಾರಾಟ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡು ವ್ಯವಸ್ಥೆ ಮಾಡಿದೆ. 3 ಎಕರೆ ಇತ್ತು. ನನ್ನ ತಮ್ಮನಿಗೆ 1.5 ಎಕರೆ ಕೊಟ್ಟಿದ್ದೀನಿ, ನಾನು 1.5 ಎಕರೆ, ನಮ್ಮ ತಾಯಿ 20 ಗುಂಟೆ ಬಿಟ್ಟಿದ್ದೀವಿ ಹತ್ಪಾಲ್ ಅಂತ. ಈಗ ನಾನು 1.5 ಎಕರೆನಲ್ಲಿ ನಾನು 10 ವರ್ಷ ಆಯಿತು ನಾನು ಸಾವಯವ ಕೃಷಿ ಮಾಡ್ತಾಯಿದ್ದೀನಿ ಸರ್. ಈಗ ಸಮಗ್ರ ಕೃಷಿಯಲ್ಲಿ ಏನು ವ್ಯತ್ಯಾಸ ಅಂದರೆ, ಒಂದೇ ಥರ ಬೆಳೆ ಮಾಡಿದಾಗ ರೋಗಗಳು ಜಾಸ್ತಿ ಆಗುತ್ತೆ. ಹಲವಾರು ಬೆಳೆಗಳು ಮಾಡಿದಾಗ, ವೈವಿಧ್ಯಮಯ ಬೆಳೆಗಳು ಮಾಡಿದಾಗ ರೋಗಗಳು ಅವಾಯ್ಡ್ ಆಗುತ್ತೆ. ಒಂದು ಏಕದಳ ದ್ವಿದಳ, ಅದು ಭೂಮಿಗೂ ಕೂಡ ನಾವು ವಾತಾವರಣದಲ್ಲಿ ನೈಟ್ರೋಜನ್ನ ಎಳೆದಿರುವಷ್ಟು ಒಂದು ಕೆಪಾಸಿಟಿ ಅದಕ್ಕಿರೋದ್ರಿಂದ ನಾವು ಏನು ಯಾವುದೇ ಆಹಾರ ಕೊಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ನೀರನ್ನು ಕೊಟ್ಟರೆ ಸಾಕು. ಅವಶ್ಯಕತೆ ತಕ್ಕಾಗಿ ನೀರು ಕೊಡಬೇಕು. ನೀರನ್ನು ಕೊಡ್ತಾಯಿದ್ದೀನಿ, ನಾನು ಬೆಳೆ ಬರ್ತದೆ. ಪೂರ್ವದರ ಕೃಷಿ ಮಾಡ್ತಾ ಇರೋದು, ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಇವಾಗ ಏನು ನನಗೆ ಇಳುವರಿಗೋಸ್ಕರ ಈ ಮಣ್ಣು ಪರೀಕ್ಷೆ ಮಾಡಬೇಕು, ಅವು ಇವೆಲ್ಲ ಮಾಡ್ತಾ ಇರೋದು. ಮಣ್ಣು ಪರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ. ಭೂಮಿನ ನಾವು ಎಷ್ಟೇ, ಇದು ಸಮುದ್ರ ಇದ್ದಂಗೆ, ನಾವು ನೀರು ತೆಗಿತಾಯಿದ್ರು ಬತ್ತಾನೆ ಇರ್ತದೆ, ಬೆಳೆ ತೆಗಿದ್ರೆ ಬೆಳೆ ಬತ್ತಾನೆ ಇರ್ತದೆ. ಭೂಮಿ ಮಲ್ಟಿಪ್ಲೈ ಆಯ್ತಾ ಇರ್ತದೆ. ವಾತಾವರಣದಲ್ಲಿರೋ ನೈಟ್ರೋಜನ್ನು ಭೂಮಿಗೆ ಬರುವಷ್ಟು ನಾವು ಮಾಡಿದ್ರೆ ಸಾಕು. ನಾವು ಯಾವುದೇ ಮಣ್ಣು ಪರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ. ಕಾರಣ ಏನು ಅಂದರೆ, ಪ್ರಕೃತಿ ಎಲ್ಲನೂ ಕೊಟ್ಟವ್ರೆ, ನಾವು ಬಳಕೆ ಮಾಡ್ತಾಯಿಲ್ಲ ಸರ್. ಈಗ ಉಳುಮೆ ಮಾಡಬೇಕು, ಉಳುಮೆ ಮಾಡದಿರೋ ಪರವಾಗಿಲ್ಲ. ಈಗ ನನ್ನ ಭೂಮಿಲಿ ಒಂದು ಕೋಲು ಉದಿ ತಗೊಂಡು ಒಂದು ಸಸಿ ನೆಟ್ಟರೆ ಸಾಕು, ಒಂದು ಬೀಜ ಹಾಕಿದ್ರೆ ಸಾಕು ಸರ್. ಈಗ ನನ್ನ ಮನುಷ್ಯನಿಗೆ ಏನು ಆಹಾರ ಬೇಕು, ನ್ಯೂಟ್ರಿಯನ್ಸು, ಮಿನರಲ್ಸು, ಪ್ರೋಟೀನು, ವಿಟಮಿನ್ನು, ಫೈಬರು, ಐರನ್ನು, 6 ಗುಣ ಇರುವ ಪದಾರ್ಥಗಳು ನನಗೆ ಬೇಕು. ಅದನ್ನು ನನ್ನ ಭೂಮಿನಲ್ಲಿ ಕ್ರೋಢೀಕರಿಸ್ಕೊಂಡು ಏನೇನು ಬೇಕು ಎಲ್ಲ ಮಾಡ್ತೀವಿ. ವರ್ಷ ಪೂರ್ತಿ ನನಗೆ ದಿನನಿತ್ಯ ಆದಾಯ ಬರಬೇಕು. ವರ್ಷ ಪೂರ್ತಿ ನನಗೆ ಎಲ್ಲ ಸಿಗಬೇಕು ಸರ್. ಕಳೆ ನಿಯಂತ್ರಣಕ್ಕೆ ನಾವು ಕೈಯಲ್ಲೇ ಕೀಳಬೇಕು. ಮತ್ತು ಗುದ್ಲಿ, ಕೋಲ್ಗುದ್ಲಿಗಳು, ನಮ್ಮಲ್ಲಿ ಏನು ಆಯುಧಗಳಿದೆ ಅದರಲ್ಲಿ ಇದು ಮಾಡ್ಕೊಂಡು ನಾಶ ಮಾಡ್ತೀನಿ. ಅದರಲ್ಲಿ ಕಳೆನಾಶಕ ಹೊಡೆಯೋ ಅವಶ್ಯಕತೆ ಇಲ್ಲ. ಕಳೆನಾಶಕ ಹೊಡೆಯೋದ್ರಿಂದ ನೋಡಿ, ಭೂಮಿ ಹುಟ್ಟಿ ಎಷ್ಟು ವರ್ಷ ಆಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಒಂದು 500 ಮಿಲಿಯನ್ ಅಂತ ಹೇಳ್ತಾರೆ, ನಮಗೆ ಗೊತ್ತಿಲ್ಲ. ಒಂದೇ ಒಂದು ಪಿಟ್ಟು ಫಲವತ್ತಾಗಿರೋದು. ನಾವು ಕಳೆನಾಶಕ ಹೊಡೆಯೋದ್ರಿಂದ ಪ್ರತಿ ಒಂದು ಸಲ ಕಳೆನಾಶಕ ಹೊಡೆದ್ರೂ 1/2 ಇಂಚು, ಅರ್ಧ ಇಂಚು, ಹಿಂಗೆ 1 ಇಂಚು ಹಿಂಗೆ ಭೂಮಿ ಆಳೈತಾನೆ ಇದೆ. ಅದು ಜೀವಸತ್ವಗಳು ನಾಶ ಆದರೆ ಅದರಲ್ಲಿ ಫಲವತ್ತತೆ ಕಡಿಮೆ ಆಯ್ತಾ ಇರ್ತದೆ. ಹಂಗಾಗಿ ನಾನು ಅದರ ಅವಶ್ಯಕತೆ ಇಲ್ಲ. ನಮಗೆ ಗೊಬ್ಬರ ಕೂಡ ಅವಶ್ಯಕತೆ ಇಲ್ಲ ಸರ್. ನನಗೆ ಗೊತ್ತಿರೋಂಗೆ ಗಾಳಿ ಬೆಳಕು ಕೊಟ್ಟರೆ ಸಾಕು. ಪ್ರಕೃತಿಯಲ್ಲಿ ಅದು ಎಳೆದು ಬದುಕುವಷ್ಟು ಕೆಪಾಸಿಟಿ ಅದಕ್ಕೈತೆ. ಬೀಟಿ ಬದನೆ ಬಿಟ್ಟರು ಔಷಧಿನ ಅವನೇ ಕೊಡೋದು, ಬೀಜನ ಅವನೇ ಕೊಡೋದು, ಪುನಃ ಅದು ಜನಕ್ಕೆ ಕಾಯಿಲೆ ಬಂದರೆ ಅವನೇ ಔಷಧಿ ಕೊಡೋದು. ಒಂದು ಕಂಪ್ನಿ ಭೂಮಿಯಿಂದ ಹಿಡಿದು ಅದು ತಿಂದು ಸಾಯೋವರೆಗೂ, ಅಂದರೆ ಉತ್ಪಾದನೆಯಿಂದ ಹಿಡಿದು ಯಾರು ಬಳಕೆ ಮಾಡ್ತಾರೆ ಅಲ್ಲಿ ತನಕನೂ ಎಲ್ಲ ಅವರೇ ಕಂಟಿನ್ಯೂ ಮಾಡ್ತಾರೆ. ಹಂಗಾಗಬಾರ್ದು. ಅದು ಪ್ರಕೃತಿನೇ ಎಲ್ಲ ಐತೆ, ನಾವು ಬಳಕೆ ಮಾಡ್ತಾಯಿಲ್ಲ ಅಷ್ಟೇ ಸರ್. ಇವತ್ತಿನವರೆಗೂ ನಾನು ಏನೂ ಮಾಡ್ತಿಲ್ಲ, ಬರೀ ಬೀಜ ಹಾಕೋದು ಅಷ್ಟೇ. ಬೆಳೆ ನಿರೀಕ್ಷೆ ಮಾಡ್ತೀನಿ. ನನಗೆ ಇಳುವರಿ ಬೇಕು ಅಂದರೆ ಮಾತ್ರ ನಾನು ಅದಕ್ಕೆ ಮಾಡಬೇಕೇ ವಿನ ನನಗೆ ಇಳುವರಿ ಅವಶ್ಯಕತೆ ಇಲ್ಲ. ಅದ್ರ ಕೆಪಾಸಿಟಿ ಅಂದರೆ ಆ ಒಂದು ವಾತಾವರಣಕ್ಕೆ ಅನುಗುಣವಾಗಿ, ನೀರಿನ ಸಾಂದ್ರತೆಗೆ ಅನುಗುಣವಾಗಿ, ಭೂಮಿಯ ಫಲವತ್ತಕ್ಕೆ ತಕ್ಕಾಗಿ ಅದೇನು ಫಲ ಕೊಡುತ್ತೋ ಅಷ್ಟೇ ಸಾಕು ನನಗೆ. ಒಂದು ಗಿಡ ಹಾಕ್ತೀನಿ, ಒಂದು ಟೊಮೊಟೊ ಗಿಡ 8 kg ಬರಬೇಕು ಅನ್ನೋ ಒಂದು ಅವ್ರ ಲೆಕ್ಕ. 8 kg ಬರೋ ಅವಶ್ಯಕತೆ ಇಲ್ಲ. ನಾನು ಒಂದೇ ₹1 ಕೊಟ್ಟು ಒಂದು ಸಸಿ ತಂದು ಇಡ್ತೀನಿ. ನನಗೆ 2 kg ಕೊಟ್ಟರೆ ಸಾಕೋದು. ₹60 ಆಯಿತು. ₹30 1 kg ಮಾರೋದು. ಅದೇ ನೀವು ರಾಸಾಯನಿಕ ಬಳಸಿ, ಪೆಸ್ಟಿಸೈಡ್ ಬಳಸಿ ಟೊಮೊಟೊ ₹100 ಹೋದರೆ ಪರವಾಗಿಲ್ಲ. ₹10 ಹೋದರೆ ಇದು ₹80 ಆಯಿತಾ? ನಿಮಗೆ ಲಾಭ ಸಿಕ್ತು? ನಮ್ಗೆ ಅದರ ಅವಶ್ಯಕತೆ ಇದೆಯಾ? ಗೊಬ್ಬರ ಇಷ್ಟು ತಿನ್ನೋ ಬದಲಿಗೆ ಪೋಷಕಾಂಶಗಳನ್ನು ಇಷ್ಟು ತಿನ್ನಿ. ನಿಮ್ಮ ಬಾಡಿಗೆ ಏನು ಬೇಕೋ ಅದು ಸಿಗುತ್ತೆ ಸರ್. ಈಗ ನೋಡಿ, ಕಾರ್ಮಿಕರು ಈಗ ಇಲ್ಲವೇ ಇಲ್ಲ ಎಲ್ಲ ಕಡೆನೂ. ನೀವು ಯಾವ ಹಳ್ಳಿಗಾರ ಹೋಗಿ, ನಾಟಿ ಹಾಕೋರು ಇಲ್ಲ, ಕಳೆ ತೆಗಿಯೋರಿಲ್ಲ, ಕುಯ್ಲು ಅಂಥ ಟೈಮಲ್ಲೂ ಇಲ್ಲ. ಕಾರಣ ಏನಂದರೆ, ನಮ್ಮನ್ನು ಆಳ್ತಿರೋರು ಅವ್ರು ಬದುಕೋಕ್ಕೋಸ್ಕರ ಏನು ಮಾಡ್ಬೇಕು ಅದು ಮಾಡ್ತಾರೆ. ನಾನು ಹೇಳ್ತಿರೋದು, ನೀವು ಬಿಟ್ಟಿ ಭಾಗ್ಯ ಕೂಡ ಅವಶ್ಯಕತೆ ಇಲ್ಲ ನಮಗೆ. ಸಂಪನ್ಮೂಲನ ಕ್ರೋಢೀಕರಿಸಿ ಏನು ಮಾಡಬೇಕು ಅದ್ರ ಬಗ್ಗೆ ತಿಳುವಳಿಕೆ ಕೊಡಿ. ಮತ್ತು ಅವನಿಗೆ ಮಾರ್ಕೆಟ್ ಏನು ಮಾಡಬೇಕು ಅದನ್ನು ಮಾಡಿಕೊಡಿ. ಎಲ್ರಿಗೂ ಅನುಕೂಲ ಆಗುತ್ತೆ. ಇದು ಒಂದು ಚೈನ್ ಲಿಂಕು. ನೀವು 2,000 ದುಡ್ಡು ಕೊಡ್ತೀರಿ ತಿಂಗಳಿಗೆ, ವರ್ಷಕ್ಕೆ 24,000 ಆಯಿತು. ಅದರಲ್ಲಿ 25,000 ಬರೋದು, 4,000 2 ತಿಂಗಳದು ಅಲ್ಲೇ ಗೇಮ್ ಮಾಡಿರ್ತಾರೆ, ಆಟ ಗೇಮ್ ಆಡಿರ್ತಾರೆ. ಬಸ್ ಫ್ರೀ ಬಿಟ್ಟಿದ್ದಾರೆ, ಎಲ್ಲ ಮಾತಾಡ್ಕೊಂಡು ಎಲ್ಲ ಹೋಗಿ ಉಂಡಿಗೆ ಹಾಕೊಂಡು ಉಂಡಿಲಿ ದುಡ್ಡು ಬದ ನಿಮಗೆ. ಈ ಕೈ ಕೊಟ್ಟರೆ ಈ ಕೈ ಕಿತ್ಕೊತಾ ಇದ್ದೀರಿ. ಇಲ್ಲಿ ಜನ ಊಟ ಇದ್ದಾನೆ ಸಾಯ್ತಾರೆ ಗಂಡಸರು ಮನೆಯಲ್ಲಿ. ನಮ್ಗೆ ಅದರ ಅವಶ್ಯಕತೆ. ದುಡಿಯೋ ಕೈ ಕೆಲಸ ಕೊಡಬೇಕು. ಅವ್ರು ಗ್ರಾಮೀಣ ಪ್ರದೇಶನ ಹೆಂಗೆ ಅಭಿವೃದ್ಧಿ ಮಾಡಬೇಕು ಆ ಕಡೆ ಚಿಂತನೆ ಮಾಡಿ. ನಂದೇನು ಅಂದರೆ, ನಾನು ₹1 ಬೀಜ ಹಾಕಿದ್ರೆ ನಾನು ₹50 ನಿರೀಕ್ಷೆ ಮಾಡ್ತೀನಿ. ನನ್ನ ಕೆಲಸ ಅಷ್ಟು. ಈ ಸಸಿಗಳ ಹಣ್ಣುಗಳ ನೆಟ್ಟಿದ್ದೀನಿ, 15,000. ಈಗ ಇದಕ್ಕೆ 20,000 ಖರ್ಚು ಮಾಡಿದ್ದೀನಿ ಇಡೀ ತೋಟಕ್ಕೆ.
ಬೇಲಿಗೆ 1 ಲಕ್ಷ ಖರ್ಚು ಮಾಡಿ 2 ಲಕ್ಷ ಖರ್ಚು ಮಾಡಿದ್ದೀನಿ. ನನಗೆ ಪ್ರತಿನಿತ್ಯ 500-1000 ರೂಪಾಯಿ ದುಡ್ಡು ಆದಾಯ ಬರಬೇಕು. ನೋಡಿ ಈಗ ನಿಮಗೆಲ್ಲ ಕಾಣಿಸ್ತದೆ, ಎಲ್ಲ ಥರದ ತರಕಾರಿನೂ ಇಲ್ಲ ಐತೆ, ಎಲ್ಲ ಥರ ಹಣ್ಣಿನ ಗಿಡನೂ ಇಲ್ಲ ಐತೆ, ಬಾಳೆ ಬರ್ತದೆ, ಪಪ್ಪಾಯ ಬರ್ತದೆ. ನನಗೆ ಆದಾಯ ಬರಬೇಕು ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಸರ್. ನರ್ಸರಿ ತಂದಿರೋದು 100 ರೂಪಾಯಿಂದ 200 ರೂಪಾಯಿ, 250 ರೂಪಾಯಿ, 300 ರೂಪಾಯಿ ಗಂಟ ಐತೆ. ಸಸಿಗಳಿಗೆ ಏನೇನು ರೇಟು ಅಲ್ಲಿ ನರ್ಸರಿನ ತಗೊಂಬಂದು ಹಾಕಿದ್ದೀನಿ ಸರ್. ನಾನು 100 ಸಸಿ ಹಣ್ಣಿನ ಗಿಡ ಹಾಕಿದ್ದೀನಿ. 100 ರೂಪಾಯಿಂದ 250 ರೂಪಾಯಿ ಅವ್ರ ತನಕ 15,000 ರೂಪಾಯಿ ಆಗಿತ್ತು ಹಣ್ಣಿನ ಗಿಡಕ್ಕೆ. ಬಾಳೆ ಗಿಡ ಫ್ರೆಂಡ್ ಕೊಟ್ಟಿದ್ರು 100 ಗಿಡ ತಂದು ಇಟ್ಟಿದ್ದೀನಿ. ನಾನೇ ಎಲ್ಲ ಯಾರು ಲೇಬರ್ ಕರ್ಕೊಂಡ್ರೆ ನಾನೇ ಮಾಡ್ತಾಯಿದ್ದೀನಿ, ನಿರ್ವಹಣೆ ನಾನೇ ಮಾಡ್ತಾಯಿದ್ದೀನಿ ಸರ್. ಈಗ ನನ್ನ ತಮ್ಮ ಅವನು ವ್ಯವಸಾಯ ಮಾಡ್ತಾನೆ, ನಾನೊಬ್ಬನೇ ಇರೋದು. ಈಗ ಗಂಡ ಹೆಂಡತಿ ಇಬ್ಬರೇ. ನಾನೇ ಬೆಳಿತೀನಿ, ನಾನೇ ತಗೊಂಡೋಗಿ ಮಾರಾಟ ಮಾಡ್ಕೊತೀನಿ. ಪ್ರತಿನಿತ್ಯ ಬೆಳಿಗ್ಗೆ 6 ಗಂಟೆಗೆ ಎದ್ದರೆ ರಾತ್ರಿ 10 ಗಂಟೆ ಆಗೋದು ಮಲಗೋದು. 14 ಗಂಟೆ ದುಡಿತೀನಿ. ಮಧ್ಯ ರೆಸ್ಟ್ ಬಿಸಿಲಲ್ಲಿ 1-2 ಗಂಟೆ ರೆಸ್ಟ್ ತಗೋತೀನಿ ಅಷ್ಟೇ ಸರ್. ಈಗ ನೀರಾವರಿನ ನಾನು ಡ್ರಿಪ್ಪು ಇರಿಗೇಷನ್ ಮಾಡ್ಕೊಂಡಿದ್ದೀನಿ. ಕಡಿಮೆ ನೀರು ಕೊಡಬೇಕು, ಮತ್ತು ಸ್ಪ್ರಿಂಕ್ಲರು ಈ ಗಲೀಜು ನೀರು ಕೊಡಬೇಕು ಅಂದ್ಬಿಟ್ಟೆ ಸ್ಪ್ರಿಂಕ್ಲರ್ ಮಾಡ್ಕೊಂಡೆ. ಈ ಗಂಜು ನೀರೆಲ್ಲ ತೊಪ್ಪೆ ಗಂಧ ಎಲ್ಲನೇ ಗಲೀಜು ನೀರು ಕೊಟ್ಟೋದ್ರಿಂದ ಬೆಳೆನೂ ಕೂಡ ಸಮೃದ್ಧ ಆಗುತ್ತೆ, ನನಗೆ ಆದಾಯನೂ ಜಾಸ್ತಿ ಆಗುತ್ತೆ ಅನ್ನೋ ಒಂದು ದೃಷ್ಟಿಗೆ ಇದು ಕೂಡ ಮಾಡ್ಕೊಂಡಿದ್ದೀನಿ ಸರ್. ಈಗ ಬೇಸಿಗೆನಲ್ಲಿ ಹಣ್ಣಿಗೆಲ್ಲ ಬೇಡಿಕೆ ಜಾಸ್ತಿ, ಬಿಸಿಲಿಗೆ. ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ, ಚಳಿಗಾಲ ಮಳೆಗಾಲದಲ್ಲಿ. ಹಂಗಾಗಿ ಏನು ನನಗೆ ವರ್ಷ ಪೂರ್ತಿ ಆದಾಯ ಬರಬೇಕು. ಸ್ಥಳೀಯವಾಗಿ ಏನು ಮಾರ್ಕೆಟ್ ಐತೆ ನಮ್ಮ ಮಂಡ್ಯದಲ್ಲಿ, ಏನು ಮೂವಿಂಗ್ ಇದೆ ಅಂಥದನ್ನೇ ಆಯ್ಕೆ ಮಾಡ್ಕೊಂಡು ತಂದು ನಾಟಿ ಮಾಡ್ಕೊಂಡಿದ್ದೀನಿ ಸರ್. ನಾನು ವರ್ಷ ಪೂರ್ತಿ ನನಗೆ ಬರ್ಬೇಕು ಹಣ್ಣು ಸರ್. ನಾನೇ ಬೆಳೆದು ನಾನೇ ಮಾರ್ಕೆಟ್ ಮಾಡೋದು. ನನ್ನದೇ ಅಂಗಡಿ ಐತೆ, ಓನ್ ಅಂಗಡಿ. ನಾನು ತಗೊಂಡೋಗಿ ನಾನೇ ಮಾರ್ಕೆಟ್ ಮಾಡ್ಕೊತೀನಿ ಸರ್. ಗೊಬ್ಬರ ಕೊಡೋ ಅವಶ್ಯಕತೆನೇ ಇಲ್ಲ. ನಾನು ನೋಡಿ ರಸೂನ್ ಪುಡಿ, ನಾನು ಕಬ್ಬು ಹರಿತೀನಲ್ಲಿ ರಸೂನ್ ಪುಡಿ ತಂದು ಸುರಿತೀನಿ. ನನ್ನೊಂದು ಹಸು ಐತೆ, ತೊಪ್ಪೆ ಹಾಕೊಂತೀನಿ. ಅಷ್ಟು ಬಿಟ್ಟರೆ ಏನು ಯಾವುದೇ 1 ರೂಪಾಯಿ ಕೊಟ್ಟು ಏನೂ ತರೋಂಗಿಲ್ಲ. ನನ್ನ ಭೂಮಿನಲ್ಲಿ ಇರೋ ಎಲೆ, ಗೊಬ್ಬರ ಅದೇ ಸಾಕು ನನಗೆ. ಈ ಡ್ರಿಪ್ಪು ಕೂಡ ನಾನು ಸಬ್ಸಿಡಿ ತಗೊಳ್ಳಿಲ್ಲ, ನಾನೇ ಮಾಡ್ಕೊಂಡೆ. 1 ಮೀಟ್ರು ಪೈಪು 13 ರೂಪಾಯಿ ಎಲ್ಲಿ ಸಬ್ಸಿಡಿ ತಗೊಂಡ್ರೆ. ಅದೇ ಮಾರ್ಕೆಟಲ್ಲಿ 6 ರೂಪಾಯಿ 7 ರೂಪಾಯಿ. ಇನ್ನು ಉಳ್ಕೊಂಡು 6 ರೂಪಾಯಿ ಎಲ್ಲಿ ಹೋಗುತ್ತೆ? ಯಾಕೆ ನೀವು ಸಬ್ಸಿಡಿ ಕೊಡೋ ಅವಶ್ಯಕತೆ ಇದೆಯಾ? ಅದರ ಅವಶ್ಯಕತೆ ಇಲ್ಲ. ನೀವು ಮಾಡಬೇಕಲ್ವಾ? ಇಸ್ರೇಲ್ ಪದ್ಧತಿ ಮಾಡಿಸಿ ಕೊಡಿ, ಜನಕ್ಕೆ ಅನುಕೂಲ ಮಾಡಿ. ಒಂದೇ ಒಂದು ಕೆರೆ ಇಡೀ ಸುತ್ತ 4 ಕಡೆ ನೀರಾಗುತ್ತೆ. ನೀವು ನೀರು ಕೊಡೋ ಅವಶ್ಯಕತೆ ಇಲ್ಲ. ಒಂದೇ ಒಂದು ಕೆರೆ. ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತೀರಿ? ನಾ ಹೇಳ್ತಾ ಇರೋದು ನೋಡಿ, ವಿಜ್ಞಾನಿಗಳೇ ಮಾಡ್ತಾರೆ ಗೊತ್ತಾ? ರಾಗಿ ಗೊಬ್ಬ, ಭತ್ತಕ್ಕೊಬ್ಬ, ಕಬ್ಬು ಗೊಬ್ಬ, ತರಕಾರಿ ಗೊಬ್ಬ. ಅವನೇನು ಮಾಡ್ತಾನೆ? ಅವ್ನು ತರಕಾರಿ ಬಗ್ಗೆನೇ ಮಾತಾಡ್ತಾನೆ, ಇನ್ನೊಂದು ವಿಚಾರದ ಬಗ್ಗೆ ಮಾತಾಡೋದಿಲ್ಲ. ನಾವು ಹೇಳ್ತಿರೋದು ಪರಿಸರ ಉಳ್ಕೋಬೇಕು, ಪ್ರಕೃತಿ ಉಳ್ಕೋಬೇಕು, ಆರೋಗ್ಯ ಉಳ್ಕೋಬೇಕು, ಮಣ್ಣು ಕೂಡ ಫಲವತ್ತಾಗಬೇಕು. ಗುಣಮಟ್ಟನೇ ಆಹಾರ ಇಲ್ಲ ಅಂದಮೇಲೆ ನಾನು ತಿಂದು ಏನು ಪ್ರಯೋಜನ? ಅದ್ರ ಅವಶ್ಯಕತೆ ಇದೆಯಾ? ನಾನು ಹೇಳ್ತಿರೋದು ಏನು ಗೊತ್ತಾ? ನಿಮ್ಮದು 1 ಎಕರೆ ಇದೆ. 1 ಎಕರೆ 10 ಕುಂಟೆನ ಮಳೆ ಕೊಯ್ಲು ಮಾಡ್ಕೊಳ್ಳಿ. ನಿಮ್ಮ ಭೂಮಿಯಲ್ಲಿ ಬಿದ್ದಂಥ ನೀರು ಅಲ್ಲಿ ಶೇಖರಣೆ ಆಗಬೇಕು. ಆ ನೀರು ನಿಮ್ಮ ಬೆಳೆ ಮಾಡ್ಕೋಬೇಕು. ನಾನು ಓಪನಾಗಿ ಹೇಳ್ತೀನಿ, ನಿಮ್ಮ ಕರೆಂಟು ಬೇಕಾಗಿಲ್ಲ ನನಗೆ, ನಿಮ್ಮ ನೀರು ಕೊಡಬೇಕಾಗಿಲ್ಲ, ನೀವು ಯಾವುದೇ ಅಭಿವೃದ್ಧಿನ ನನಗೆ ಕೊಡಬೇಕಾಗಿಲ್ಲ, ಸೌಲಭ್ಯನೂ ಕೊಡಬೇಕಾಗಿಲ್ಲ, ಸಬ್ಸಿಡಿ ಕೊಡಬೇಕಾಗಿಲ್ಲ. ನಾನು ಬದುಕು ತೋರಿಸ್ತೀನಿ ನಾನು ರೈತ. ನೀವು ಈ ರೈತನಿಗೆ ಯಾಕೆ ಈ ಥರ ಚೈತನ್ಯನ ತುಂಬ ಪರಿಸ್ಥಿತಿ ಇಲ್ಲ ನಿಮ್ಮಲ್ಲಿ ಅಂತ ನನ್ನ ಪ್ರಶ್ನೆ ಸರ್ಕಾರಕ್ಕೆ. ನಿಮ್ಗೇನು ರೈತನಿಗೆ ಅದರ ಅವಶ್ಯಕತೆ ಇದೆಯಾ? ಗುಣಮಟ್ಟದ ಆಹಾರ ತಯಾರು ಮಾಡಬೇಕು, ಅವನ ಕುಟುಂಬ ಚೆನ್ನಾಗಿರಬೇಕು, ಸಮಾಜಕ್ಕೆ ಒಳ್ಳೆ ಆಹಾರ ಕೊಡಬೇಕು. ಆ ಬಗ್ಗೆ ಮಾಹಿತಿ ಕೊಡಿ. ಎಲ್ಲ ಮಾಡಿ 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 ಎಲ್ಲ ಪೂರ್ತಿ ಮನಾಳು ಮಾಡ್ತಾ ಇದ್ದೀರೋ ಹೊರತು ರೈತರನ್ನ ನಾನು ಹೇಳ್ತಿರೋದು ಚಾಲೆಂಜ್ ಮಾಡ್ತೀನಿ. 10 ಎಕರೆ ಜಮೀನ್ದಾರ ಪಕ್ಕದಲ್ಲಿ 10 ಕುಂಟೆ ಕೊಡ್ತಾನೆ ಅಂದರೆ ಅವನು 10 ಎಕರೆ ಜಮೀನ ಸಂಪಾದನೆ ಮಾಡಿ 10 ಕುಂಟೆ ತಗೊಳ್ಳೋ ತಾಕತ್ತು ಅವ್ನಿಗೆ ಇದೆಯಾ? ರೈತ ಇನ್ನೇನು ಮೈನಸ್ ಹೊರತು ಪ್ಲಸ್ ಅಂತೂ ಆಗೋದಿಲ್ಲ. ನೀವೆಲ್ಲಾರ ಇಲ್ಲಿಂದ ಎಲೆಗಾರ ತಗೊಂಡೋಗಿ ಅವ್ನು ಬೆಳೆ ಬೆಳೆದು ಸಂಪಾದನೆ ಮಾಡಿ ಅಕ್ಕಪಕ್ಕದಲ್ಲಿ ಒಂದು ಆ ಸಾಮರ್ಥ್ಯನ ಕಿತ್ಕೊಂಡವ್ರು ಯಾರು? ಬಂಡವಾಳ ಸಾಯಿನೇ ಬರ್ಬೇಕು ಈಗ ಹಳ್ಳಿಗೆ. ಎಲ್ಲೋ ಈ ಥರ ಮಕ್ಕಳು. ಪ್ರಕೃತಿ ನಷ್ಟ ಆಗ್ಬೋದು ಬಿನ, ಬಾಕಿದು ಏನೂ ತೊಂದರೆ ಆಗಲ್ಲ ಸರ್. ಈಗ ಸಮಗ್ರ ಕೃಷಿಯಿಂದ ಭೂಮಿ ಸಮೃದ್ಧ ಆಗುತ್ತೆ, ಕೀಟ ಬಾಧೆ ಕಡಿಮೆ ಆಗುತ್ತೆ, ಜೊತೆಗೆ ನನಗೆ ಸಮಗ್ರ ಕೃಷಿಯಿಂದ ನನ್ನ ಆರೋಗ್ಯ ವೃದ್ಧಿ ಆಗುತ್ತೆ ಸರ್. ಈಗ ಒಬ್ಬ ರೈತ ಅವನ ಕುಟುಂಬನ ಹೆಂಗೆ ನಿರ್ವಹಣೆ ಮಾಡಬೇಕು? ಈಗ ಎಲ್ಲರೂ ವಿದ್ಯಾವಂತರು ಇರ್ತಾರೆ. ಅವ್ರು ನಿರುದ್ಯೋಗಿಯಾಗಿ ನನಗೆ ಸರ್ಕಾರ ನನಗೆ ಸಹಾಯ ಮಾಡು, 2,000 3,000 ಕೊಡು, ಇಲ್ಲ ನಾನು ಅಲ್ಲೆಲ್ಲ 15,000 20,000 ರೂಪಾಯಿ ಸಂಬಳಕ್ಕೆ ಹೋಗ್ಬೇಕು, ಅದ್ರ ಅವಶ್ಯಕತೆ ಇಲ್ಲ. ಒಂದು 20 ಕುಂಟೆ ಜಮೀನಿದ್ದಾರೆ, ಅವ್ನು ಹೆಂಗೆ ಅವ್ನ ಸಂಸಾರನ ನಿರ್ವಹಣೆ ಮಾಡ್ಬೋದು? ಆ ಒಂದು ದೃಷ್ಟಿಗೆ ಕುರಿ, ಕೋಳಿ, ಫಿಶ್ಶು, ಹಸು ಅವ್ನು ಮಲ್ಕೊಳ್ಳೋಕ್ಕೆ, ರೆಸ್ಟ್ ತಗೊಳ್ಳೋಕ್ಕೆ ಇದೊಂದು ಪ್ಲ್ಯಾನ್ ಮಾಡಿದ್ದೀನಿ. ಇದರೊಳಗಡೆ ಎಲ್ಲ ಥರ ಹಣ್ಣಿನ ಗಿಡನೂ ಐತೆ. ಇಷ್ಟು ವ್ಯವಸ್ಥೆ, ಒಂದು 20 ಕುಂಟೆ ಜಾಗ. ಇದು 20 ಕುಂಟೆನಲ್ಲಿ ಏನು ಅವನು ಕುಟುಂಬಕ್ಕೆ ನಿರ್ವಹಣೆ ಮಾಡಬೇಕು, ಏನೇನು ಬೇಕು ಎಲ್ಲ ಥರನೂ. ಸಮಗ್ರ ಕೃಷಿ ಅಂದರೆ ಏನು ಇರಬೇಕು ಅದನ್ನು. ಈಗ ಸಮಗ್ರ ಕೃಷಿ ಅಂದರೆ ಏನು? ಎಲ್ಲ ಥರನೂ ಸಿಗಬೇಕಲ್ಲಿ. ಆಹಾರ, ಔಷಧಿ ಮತ್ತು ಅವನಿಗೆ ಆದಾಯ 3 ಇದ್ದರೆ ಅದು ಒಂದು ಸಮಗ್ರ ಕೃಷಿ ಅಂತ ಹೇಳೋದು. ಅದಕ್ಕೋಸ್ಕರ ಈ ನೀರನ್ನು ನಾನು ಬೆಳೆಗೆ ಹೊಡೆಯೋದ್ರಿಂದ ಬೆಳೆ ಇನ್ನೂ ಅಭಿವೃದ್ಧಿ ಆಗುತ್ತೆ, ಡೆವಲಪ್ ಆಗುತ್ತೆ. ನನಗೆ ಯಾವುದೇ ರಾಸಾಯನಿಕ ಅವಶ್ಯಕತೆ ಇಲ್ಲ, ಪೆಸ್ಟಿಸೈಡ್ ಅವಶ್ಯಕತೆ ಇಲ್ಲ. ನನ್ನ ಭೂಮಿನಲ್ಲೇ ತಯಾರು ಮಾಡ್ಕೊಂಡು ಸಂಪನ್ಮೂಲ ಕ್ರೋಢೀಕರಿಸ್ಕೊಂಡು ನಾನು ಬದುಕುವಂಥ ಒಂದು ವ್ಯವಸ್ಥೆ ಇದು. 18 ಕುಂಟೆ 18 ಕುಂಟೆನಲ್ಲಿ ಏನು ಮಾಡಿದ್ದೀನಿ? 9 ಸಾಲು ಮಾಡಿದ್ದೀನಿ.
9 ಸಾಲು ಮಾಡಿ ಒಂದೊಂದು ಸಾಲಿಗೂ 3-4 ಬೆಳೆ ಮಾಡಿದ್ದೀನಿ. ನೋಡಿ, ಇದು ಬಾರ್ಡ್ರು ಬೇಲಿ ಐತೆ. ಬೇಲಿಗೆ ಬಳ್ಳಿ ತರಕಾರಿ ಹಾಕೊಂಡಿದ್ದೀನಿ. ಈ ಬಳ್ಳಿ ತರಕಾರಿ ಕೆಳಗಡೆ ನೋಡಿ, ಇದು ಶ್ರೀಗಂಧ. ಸರಿ, 18 ಕುಂಟೆನಲ್ಲಿ 9 ಸಾಲು ಮಾಡಿದ್ದೀನಿ. 9 ಸಾಲಿನಲ್ಲೂ ಒಂದೊಂದು ಸಾಲಿನಲ್ಲಿ 2 ಬೆಳೆ, 3 ಬೆಳೆ, 4 ಬೆಳೆ ಈ ಥರ ಒಂದು ಪದ್ಧತಿ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಸರ್. ಮೊದಲನೇ ಸಾಲಿನಲ್ಲಿ ಬೇಲಿಗೆ ಬಳ್ಳಿ ತರಕಾರಿ, ದಾಳಿಂಬೆ, ಅದ್ರ ಮಧ್ಯ ಒಂದೊಂದು ಶ್ರೀಗಂಧ ಹಾಕೊಂಡಿದ್ದೀನಿ. ಈ ಸಾಲಲ್ಲಿ ಉದ್ದಕ್ಕೂ ತೆಂಗು ಮತ್ತು ಬಾರ್ಡ್ರ್ನಲ್ಲಿ ನುಗ್ಗೆ ಐತೆ. ನೋಡಿ, ಕೆಳಗಡೆ ಬೆಂಡೆ ಗಿಡ ಹಾಕೊಂಡಿದ್ದೀನಿ. ಬೇಲಿಗೆ ಬಳ್ಳಿ ತರಕಾರಿ ಹಾಕೊಂಡಿದ್ದೀನಿ. ಬಳ್ಳಿ ತರಕಾರಿ ಬೇಲಿಗೆ ಹಬ್ಕೊಳ್ಳೋದ್ರಿಂದ ನನಗೆ ಆದಾಯನೂ ಬರುತ್ತೆ. ಬೇಲಿ ರಕ್ಷಣೆ ಆಗುತ್ತೆ, ಬಳ್ಳಿ ತರಕಾರಿ ಆದಾಯನೂ ಆಗುತ್ತೆ. ಅದೇ ರೀತಿ ಬಾಳೆಗೆ 15 ಅಡಿ ಗ್ಯಾಪ್ ಕೊಟ್ಟಿದ್ದೀನಿ. ನನಗೆ ಈ ಬಾಳೆನೂ ಕೂಡ ಅದೇ ಬರುತ್ತೆ. ಇದು ಏಲಕ್ಕಿ ಬಾಳೆ, ಇದು ಗುಂಪಾಳೆ ಬಿಟ್ಬಿಟ್ಟಿದ್ದೀನಿ. ವರ್ಷ ಪೂರ್ತಿ ನನಗೆ ಸಿಗಬೇಕು. ನೋಡಿ, ಮಧ್ಯ ಶ್ರೀಗಂಧ ಹಾಕೊಂಡಿದ್ದೀನಿ. ನನಗೆ ಫ್ಯೂಚರ್ಗೆ FD ಇಟ್ಟಂಗೆ ನಾನು ತಗೊಂಡೋಗಿ LIC ಅದು ಕಟ್ಟೋ ಅವಶ್ಯಕತೆ ಇಲ್ಲ. ನಾನು ಭೂಮಿಯಲ್ಲಿ 15 ರೂಪಾಯಿ ಕೊಟ್ಟು ಒಂದು ಗಿಡ ತಂದು ನೆಟ್ಟಿದ್ದೀನಿ. ಒಂದು 25 ವರ್ಷಕ್ಕೋ 30 ವರ್ಷಕ್ಕೋ ಅದು ಕಟಾವು ಬಂದರೆ ನನಗಿಲ್ಲದವ್ರ ಪರವಾಗಿ ನನ್ನ ಮಕ್ಳಿಗಾರ ಒಂದು ಆದಾಯ ಸಿಗುತ್ತೆ. ಪಪ್ಪಾಯಿ ನಮಗೆ ಅಂಗಡಿಗೆ ಬೇಕು ಮತ್ತು ನನ್ನ ಆರೋಗ್ಯಕ್ಕೂ ಬೇಕು. ಪಪ್ಪಾಯಿ ಹಾಕೊಂಡಿದ್ದೀನಿ. ತರಕಾರಿ ಬೆಂಡೆ, ಈ ಸಾಲಿನಲ್ಲಿ ಖಾಲಿ ಬಿಡೋದು ಬೇಡ ಅಂದ್ಬಿಟ್ಟು ಬೆಂಡೆ ಹಾಕೊಂಡಿದ್ದೀನಿ. ಅದೇ ರೀತಿ ನುಗ್ಗೆ, 2 ತೆಂಗಿನ ಮಧ್ಯಕ್ಕೆ 3-4 ನುಗ್ಗೆ ಹಾಕೊಂಡಿದ್ದೀನಿ. ನುಗ್ಗೆಯಿಂದ ನನಗೆ ಸೊಪ್ಪು ಸಿಗುತ್ತೆ, ನನಗೆ ಆದಾಯನೂ ಸಿಗುತ್ತೆ, ಜೊತೆಗೆ ಅದು ಎಲೆ ಉದುರಿದ್ರೆ ಗೊಬ್ಬರನಾಗುತ್ತೆ. ಅದೇ ರೀತಿ ತೆಂಗು ಕೂಡ ನಿಮಗೆ ಗೊತ್ತು, ಕಲ್ಪವೃಕ್ಷ. ಎಲ್ಲ ನನಗೆ ಎಳ್ನೀರು ಸಿಗುತ್ತೆ, ಕಾಯಿ ಸಿಗುತ್ತೆ, ನನಗೆ ಆದಾಯನೂ ಸಿಗುತ್ತೆ. ದಾಳಿಂಬೆ ಫ್ರೂಟ್ಸ್ ಇದರಿಂದ ಆರೋಗ್ಯನೂ ಸಮೃದ್ಧ ಆಗುತ್ತೆ, ಜೊತೆಗೆ ಪರಿಸರನೂ ಉಳ್ಕೊಳ್ಳುತ್ತೆ. 5ನೇ ಸಾಲಲ್ಲಿ ಏನು ಮಾಡಿದ್ದೀನಿ, ಒಂದು ಸಪೋಟ, ಒಂದು ಸೀಬೆ, ಮಧ್ಯ ಬಾಳೆ. ನೋಡಿ, ಮಧ್ಯದಲ್ಲಿ ಅರಿಶಿನ ಹಾಕೊಂಡಿದ್ದೀನಿ, ಜೊತೆಗೆ ಟೊಮೊಟೊ, ಬೀನ್ಸು. ಈಗ ನನಗೆ ಸಪೋಟ ಇದರಲ್ಲಿ ನ್ಯೂಟ್ರಿಯನ್ಸ್ ಇರುವಂಥ ಪದಾರ್ಥ. ಇದು ಜ್ಯೂಸು ಮಾಡ್ಕೊತೀನಿ ಮತ್ತು ಹಣ್ಣು ಮಾರಾಟ ಮಾಡ್ಕೊತೀನಿ. ಜ್ಯೂಸ್ ಮಾಡೋದ್ರಿಂದ ಈಗ ನಮಗೆ ಜ್ಯೂಸು ಬಾಡಿಗೆ ಬೇಕಾದ ಬೇಸಿಗೆನಲ್ಲಿ ತುಂಬಾ ಪ್ರಿಯ ಸಪೋಟ ಜ್ಯೂಸು. ಇದನ್ನು ನಾನು ಮೌಲ್ಯವರ್ಧನೆ ಮಾಡೋದ್ರಿಂದ ನನಗೂ ಕೂಡ ಲಾಭ ಜಾಸ್ತಿ ಆಗುತ್ತೆ. ಮತ್ತು ಸೀಬೆ ವರ್ಷ ಪೂರ್ತಿ ಸಿಗುತ್ತೆ. ಅದು ಕಟಾವು ಮಾಡಿದ್ದೀನಿ, ಇನ್ನೂ ಕಾಯಿ ಬಂದಿಲ್ಲ. ಈಗ ಸೀಬೆ ಕೂಡ ನನಗೆ ಆದಾಯ ಬರುತ್ತೆ. ಈ 2 ಮಧ್ಯ ಬಾಳೆ ಹಾಕೊಂಡಿದ್ದೀನಿ. ಬಾಳೆಯಲ್ಲಿ ಕೂಡ ನನಗೆ ಆದಾಯ ಬರುತ್ತೆ. ಈಗ ತರಕಾರಿ ಕೆಳಗಡೆ ವೇಸ್ಟ್ ಆಗೋದು ಬೇಡ ಅಂತ ತರಕಾರಿ ಮಾಡಿದ್ದೀನಿ. ಟೊಮೊಟೊ ಐತೆ, ಮಧ್ಯ ಬೀನ್ಸ್ ಹಾಕೊಂಡಿದ್ದೀನಿ. ಎಣ್ಣೆಕಾಳು, ಸೂರ್ಯಕಾಂತಿ ಕೂಡ ಹಾಕೊಂಡಿದ್ದೀನಿ ಮಧ್ಯ. ಈಗ ಈ ಬೆಡ್ಡಲ್ಲಿ ಏನು ಮಾಡಬೇಕು, ಈ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಅರಿಶಿನ ಖಾಲಿ ಬಿಡೋ ವ್ಯವಸ್ಥೆಗೆ ಅರಿಶಿನ ಕೂಡ ನನಗೆ ಆಂಟಿಬಯೋಟಿಕ್ಕು. ಅದು ಕೂಡ ಮನೆಗೂ ಬಳಕೆ ಆಗುತ್ತೆ. ಹೆಚ್ಚುವರಿ ಆದರೆ ನಾನು ಅಂಗಡಿಯಲ್ಲೂ ಮಾರಾಟ ಮಾಡ್ಕೊಬೋದು. ಒಂದು ಮೋಸಂಬೆ, ಒಂದು ನೇರಳೆ, ಈ ಥರ 1 ಬೈ 1 ಮಾಡ್ಕೊಂಡಿದ್ದೀನಿ ಈ ಸಾಲಿನಲ್ಲಿ. ಮೋಸಂಬೆ ಈಗ ನಮಗಿದು ವರ್ಷ ಪೂರ್ತಿ ಸಿಗುತ್ತೆ. ಇದು ಬೇಸಿಗೆಯಲ್ಲಿ ಜ್ಯೂಸ್ಗಾಗುತ್ತೆ, ಮಳೆಗಾಲದಲ್ಲಿ ಜ್ಯೂಸ್ಗಾಗುತ್ತೆ. ನೋಡಿ, ಈಗ ಕೆಲವರೆಲ್ಲ ವಿಟಮಿನ್ C, ವಿಟಮಿನ್ B ಬೇಕು ಅಂತಂದಾಗ ಇದನ್ನು ಬಳಕೆ ಮಾಡುವಂಥದ್ದು. ನಮ್ಮ ಅಂಗಡಿಲಿ ಜ್ಯೂಸು ಕೂಡ ಆಗುತ್ತೆ. ಈಗ ಹಂಗೆ ಅವರು ಮಾರಾಟ ಮಾಡ್ಕೋಬೋದು. ನನಗೆ ಈ ವರ್ಷ ಪೂರ್ತಿ ಸಿಗೋದ್ರಿಂದ ನಮಗೆ ಆದಾಯನೂ ಬರುತ್ತೆ, ನನ್ನ ಆರೋಗ್ಯಕ್ಕೂ ಅನುಕೂಲ ಆಗುತ್ತೆ. ಅದೇ ರೀತಿ ನೇರಳೆ ಕೂಡ ಹಾಕೊಂಡಿದ್ದೀನಿ. ನೇರಳೆ ಈಗ ವರ್ಷದಲ್ಲಿ ಅದು ಒಂದು ಸಲ ಕಾಯಿ ಬಿಡುತ್ತೆ. ಅದು ನಮ್ಮ ಬಾಡಿಗೆ ನ್ಯೂಟ್ರಿಯನ್ಸ್ ಸಿಗುತ್ತೆ, ಜೊತೆ ಕಣ್ಣಿಗೆ ಒಳ್ಳೆಯದು. ಹಾಗಾಗಿ ಅದು ಕೂಡ ಮಾಡಿದ್ದೀನಿ. ಅದು 8 ಸಸಿ ಆಗಿ ಈ ಲೈನಲ್ಲಿ 8 ನೇರಳೆ ಗಿಡ ಇದೆ, 8 ಮೋಸಂಬಿ ಗಿಡ ಇದೆ. 1 ಬೈ 1 8 ಮೋಸಂಬಿ ಇದೆ, 8 ನೇರಳೆ ಇದೆ. ಈ ಮೋಸಂಬಿ ಗಿಡ ವರ್ಷ ಪೂರ್ತಿ ಸಿಗುತ್ತೆ. ಇದು ಕೂಡ ಜ್ಯೂಸ್ಗಾಗುತ್ತೆ, ಜೊತೆಗೆ ವಿಟಮಿನ್ C ಇದರಲ್ಲಿ ಸಿಗೋದ್ರಿಂದ ಬಾಡಿಗೆ ಕೂಡ ನಮಗೆ ತಂಪಾಗುತ್ತೆ. ಇದರಿಂದ ನನಗೆ ಆದಾಯನೂ ಬರುತ್ತೆ, ನನ್ನ ಆರೋಗ್ಯ ಉಳ್ಕೊಳ್ಳುತ್ತೆ, ನಾನು ಎಷ್ಟು ಸಾಲ ಸಮಾಜಕ್ಕೆ ಕೊಡ್ಬೋದು. ಅದೇ ರೀತಿ ನೇರಳೆ ವರ್ಷದಲ್ಲಿ ಒಂದೇ ಸಲ ಬರೋದು. ಅದರಲ್ಲೂ ನೇರಳೆ ನಿಮಗೆ ಗೊತ್ತೇ, ನ್ಯೂಟ್ರಿಯನ್ಸ್ ಇರುವಂಥ ಪದಾರ್ಥ. ಅದು ನಮ್ಮ ಕಣ್ಣಿಗೂ ಕೂಡ ಒಳ್ಳೆಯದು, ಆರೋಗ್ಯ ಮನುಷ್ಯನ ಕಣ್ಣಿಗೂ ಕೂಡ ಒಳ್ಳೆಯದು ಅದು ಸವಿಯೋದ್ರಿಂದ. ಜೊತೆಗೆ ನಮ್ಗೆ ರಕ್ತ ಶುದ್ಧೀಕರಣಕ್ಕೂ ಒಳ್ಳೆಯದಾಗುತ್ತೆ. ಈ ಸಾಲಿನಲ್ಲಿ ಏನೆಲ್ಲ ಸಾಧನೆ ಮಾಡಿದ್ರು ಅದೇ ರೀತಿ ಇದರಲ್ಲಿ ಬಜ್ಜಿ ಮೆಣಸಿ ಮತ್ತು ಬೀನ್ಸ್ ಹಾಕೊಂಡಿದ್ದೀನಿ. ಜೊತೆಗೆ ಚೆಂಡು ಹೂವು ಹಾಕೊಂಡಿದ್ದೀನಿ, ರೋಗ ಬರದೇ ಇರಲಿ ಅನ್ನೋ ಒಂದು ಇದಕ್ಕೆ. ಮಧ್ಯ ಎಲ್ಲಿ ಗಾಪೆ ಆಯಿತು ಅಲ್ಲಿ ಶ್ರೀಗಂಧ, ಜೊತೆಗೆ ಪಪ್ಪಾಯಿ ಇವನ್ನ ಅಳವಡಿಸ್ಕೊಂಡಿದ್ದೀನಿ. ಈ ಸಾಲು ಕಿತ್ತಲೆ, ಬಟರ್ಫ್ರೂಟು 1 ಬೈ 1 8 ಕಿತ್ತಲೆ ಇದೆ, ಒಂದು 6 ಬಟರ್ಫ್ರೂಟ್ ಐತೆ. ಈ ನನಗೇನು ಬೇಕೋ ನನ್ನ ಅಂಗಡಿಗೆ ಬೇಕಾ. ಈಗ ನಿಮಗೆ ಗೊತ್ತು, ಬಟರ್ಫ್ರೂಟು ಬೆಣ್ಣೆ ಹಣ್ಣು ಅಂತಾರೆ.
ಅದು ಬೆಣ್ಣೆ ಹಣ್ಣಿಂದ ಜ್ಯೂಸು ಕೂಡ ಆಗುತ್ತೆ, ಜೊತೆಗೆ ನಾನು ಮಾರಾಟ ಮಾಡ್ಕೊತೀನಿ. ಈಗ ಕಿತ್ತಲೆ, ಈಗ ಕೆಲವರು ಜ್ವರ ಬಂದಾಗೆಲ್ಲ ಸಾಮಾನ್ಯವಾಗಿ ಡಾಕ್ಟರ್ ಶಿಫಾರಸು ಮಾಡೋದೇ ಕಿತ್ತಲೆ. ನಿಮ್ಗೆ ವಿಟಮಿನ್ ಸಿ ಸಿಗುತ್ತೆ, ಕಿತ್ತಳೆ ಹಣ್ಣು ಬಳಸಿ ಅಂತ. ಆ ಕಿತ್ತಳೆ ಹಣ್ಣು ಜ್ಯೂಸ್ಗೂ ಆಗುತ್ತೆ, ನಾನು ಮಾರಾಟಕ್ಕಾಗುತ್ತೆ. ಪಪ್ಪಾಯಿ, ಇವ್ರ ಮಧ್ಯೆ ಪಪ್ಪಾಯಿ ಹಾಕೊಂಡಿದ್ದೀನಿ. ಪಪ್ಪಾಯಿಂದ ನಿಮಗೆ ಗೊತ್ತು, ಪಪ್ಪಾಯಿ ಬೆಳಿಗ್ಗೆ ಹೊತ್ತು ಪ್ರತಿನಿತ್ಯ ವಾಕ್ ಮಾಡೋರು ನಾನು ಪಪ್ಪಾಯಿ ತಿನ್ನಲೇಬೇಕು ಅಂತ. ಅದು ಜೀರ್ಣಶಕ್ತಿ ಆಗುತ್ತೆ, ಮತ್ತು ಜಠರ ಕ್ಲೀನ್ ಆಗುತ್ತೆ, ಗ್ಯಾಸ್ಟ್ರಿಕ್ ಹೋಗುತ್ತೆ. ಈ ಪಪ್ಪಾಯಿ ನಿಮಗೆ ಗೊತ್ತು, ಜೀರ್ಣಶಕ್ತಿ ವಾಕ್ ಮಾಡೋರು ಪ್ರತಿನಿತ್ಯ ಆ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ. ಪಪ್ಪಾಯಿ ಯೂಸ್ ಮಾಡ್ತಾರೆ. ನಾನು ಏನು ಹಾಕ್ತೆ ಬೆಳೆಯೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಅದು. ಹಂಗಾಗಿ ಇದು ಮಾಡ್ಕೊಂಡು ಈ ಸಾಲಿನಲ್ಲಿ ಬೀನ್ಸು, ಎಲೆಕೋಸು, ಹೂಕೋಸು ಎರಡೂ ಕೂಡ ಮಾಡಿದ್ದೀನಿ. ಸಣ್ಣ ಮೆಣಸಿ, ಎಲೆಕೋಸು, ಹೂಕೋಸು ಇವೆಲ್ಲ ಅಳವಡಿಸ್ಕೊಂಡಿದ್ದೀನಿ ಈ ಸಾಲಿನಲ್ಲಿ. ನಂದು 1 ಇಂಚು ನೀರಿದೆ ಬೋರ್ನಲ್ಲಿ. ಆ 1 ಇಂಚ್ ನೀರಿನಲ್ಲಿ ಬೆಡ್ಡು, ಕೆಳಗಡೆ ಬೆಡ್ಡು, ಇದು ಮೇಲ್ಗಡೆ ಸ್ಪ್ರಿಂಕ್ಲರು. ಇದು ಚೇಳೂರು ವೆಂಕಟೇಶ್ನವ್ರು ಮಾಡಿರುವಂಥ ಒಂದು ಇದು. ನಾನು ಆ ಗುಂಡಿಗೆ ನೀರು ಕಸ ತುಂಬಿದ್ದಂತೂ ಇದರಲ್ಲಿ ಕೊಟ್ಕೊಳ್ಳೋದು. ಡ್ರಿಪ್ನಲ್ಲಿ ನಾನು ನನ್ನ ಬೋರ್ ನೀರು ಕೊಟ್ಕೊಳ್ಳೋದು. ಅವಶ್ಯಕ್ಕೆ ತಕ್ಕಾಗಿ ನೀರು ಕೊಡ್ಬೋದು. ಈಗ ಅಲ್ಲೇನಾಗುತ್ತೆ ಅಂದರೆ, ಈಗ ನಮಗೆ ಬೆಡ್ ಮೇಲೆ ನೀರು ಹೋಗಬೇಕು, ಆಯ್ಸು ನೀರು ಆಗೋದಿಲ್ಲ. ಈ ನೀರು ನಿರ್ವಹಣೆಗೆ ಏನು ಬೇಕೋ ಅದು ವ್ಯವಸ್ಥೆ ಮಾಡ್ಕೊಳ್ಳಿ. ಅಗತ್ಯಕ್ಕೆ ತಕ್ಕಾಗಿ ನೀರು ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡು ಈ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದೀನಿ. 20 ಗುಂಟೆ ಜಮೀನು. 20 ಗುಂಟೆನಲ್ಲಿ ನಾನು ಕಬ್ಬನ್ನು ಮಾಡ್ತಾಯಿದ್ದೀನಿ. ಇದೇ ಕಬ್ಬು ತಗೊಂಡೋಗಿ ನಾನು ಅಂಗಡಿ ಜ್ಯೂಸ್ ಮಾಡ್ತೀನಿ. ಜ್ಯೂಸ್ ಮಾಡೋದ್ರಿಂದ ನನಗೆ ಮೌಲ್ಯವರ್ಧನೆ ಮಾಡೋದ್ರಿಂದ ನನಗಾಗಲೇ ದುಪ್ಪಟ್ಟಾಗುತ್ತೆ. 1 ಟನ್ ಕಬ್ಬಿಗೆ 50,000 ರೂಪಾಯಿ ಜ್ಯೂಸ್ ಆಗುತ್ತೆ. ಅಂದರೆ 1 ಟನ್ನಿಗೆ 650 ಲೀಟ್ರ್ ಜ್ಯೂಸ್ ಬರುತ್ತೆ. 650 ಲೀಟ್ರ್ ಜ್ಯೂಸ್ಗೆ 250 ml 20 ರೂಪಾಯಿ ಆದರೆ 1 ಲೀಟ್ರಿಗೆ 80 ರೂಪಾಯಿ ಆಯಿತು. ಅಲ್ಲಿಗೆ 8 48 50,000 ರೂಪಾಯಿ ದುಡ್ಡಾಗುತ್ತೆ. 50,000 ರೂಪಾಯಿ ನನಗೆ ಖರ್ಚೆಲ್ಲ ಕಳೆದ್ರೆ ನನಗೆ 30,000 ದುಡ್ಡು ಉಳ್ಕೊಳ್ಳುತ್ತೆ. 1 ತಿಂಗಳಿಗೆ 1.5 ಟನ್ ಕಬ್ಬು ಹೋಗುತ್ತೆ. 1.5 ಟನ್ ಕಬ್ಬು ಹೋಗೋದ್ರಿಂದ ನನಗೆ ನನ್ನ ಆದಾಯ ಪ್ರತಿ ತಿಂಗಳು 40,000 ಅಮೌಂಟ್ ಉಳ್ಕೊಳ್ಳುತ್ತೆ ನನಗೆ, ಎಲ್ಲ ಖರ್ಚು ಕಳ್ಕೊಂಡು. ಕೃಷಿ ಮತ್ತು ನಿಖರ ಹಾಗೂ ಉಪಯುಕ್ತ ಮಾಹಿತಿಗಾಗಿ ಹಾಗೂ ವೈಜ್ಞಾನಿಕ ಮತ್ತು ನೂತನ ತಂತ್ರಜ್ಞಾನದ ಸಲಹೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕೃಷಿಗೆ ಸಂಬಂಧಿಸಿದ ಹೊಸ ಐಡಿಯಾಗಳಿಗಾಗಿ ಮತ್ತು ಅಪ್ಡೇಟ್ಗಳಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ಗಳನ್ನು ಫಾಲೋ ಮಾಡಿ.